ಕನ್ನಡದ ಸ್ಟಾರ್ ನಟರಾದಂಥ ಬಿರ್ದರವರು ಇಂದು ನೆನಪಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೌದು, ಸದ್ಯ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಬಿರ್ದರವರು ಸುಮಾರು 700ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸದ್ಯ 76 ವರ್ಷ ವಯಸ್ಸಾಗಿದೆ. ಕೆಲವು ವಯಸ್ಸಲ್ಲಿ ಕಾಲಿಗೆ ಬಳಲ್ತಿದ್ದಾರೆ. ಇತ್ತೀಚೆಗೆ ರಂಗಭೂಮಿ ಕಲಾವಿದರಾಗಿ ಬಂದಂಥ ಬಿರ್ದರವರಿಗೆ ಅವಕಾಶಗಳ ಕೊರತೆ ಉಂಟಾಗಿದೆ ಅಂತ ಹೇಳ್ಬೋದು. ಜಗ್ಗೇಶ್ ಅವರ ಗರಡಿಯಲ್ಲಿ ಬೆಳೆದಂಥ ಅದ್ಭುತವಾದ ಕಲಾವಿದ ಅಂತ ಹೇಳ್ಬೋದು. ಇನ್ನು ಕಾಟೇರ ಸಿನಿಮಾದಲ್ಲಿ ಅಭಿನಯಿಸಿದ ಕೊನೆಯ ಸಿನಿಮಾನ ಆಯಿತು ಕನ್ನಡದಲ್ಲಿ ಅಂತ ಹೇಳ್ಬೋದು. ತದನಂತರ ಇತ್ತೀಚೆಗೆ ದಿನಗಳಲ್ಲಿ ಕೆಲವೊಂದು ಸುಳ್ಳು ಸುದ್ದಿ ಹರಿದಾಡಿತ್ತು. ಹೌದು, ಬಿರ್ದರವರು ಇನ್ನಿಲ್ಲ ಅಂತ ಹೇಳಿ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಿತ್ತು. ಹೌದು, ಬಿರ್ದರವರು ಬದುಕಿಲ್ಲ, ವಯಸ್ಸಾದ ಕಾರ್ಯದಿಂದ ಕೊನೆ ಸೆಳೆದಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿ ಬಂದುಬಿಟ್ಟಿತ್ತು. ಸದ್ಯವೆಲ್ಲ ಸುಳ್ಳು ಎಂಬುದು ಗೊತ್ತಾಗಿದೆ. ಹೌದು, ಏಕೆಂದರೆ ಬಿರ್ದರವರು ಆರೋಗ್ಯವಾಗಿದ್ದಾರೆ, ಕೆಲವೊಂದು ವಯಸ್ಸಾದ ಕಾರ್ಯದಿಂದ ಇದ್ದಾರೆ. ಆದರೆ ಅವಕಾಶಗಳ ಕೊರತೆಯಿಂದಾಗಿ ಅವರು ಸಿನಿಮಾಗಳಿಗೆ ಕಾಣಿಸ್ಕೊಳ್ತಾರೆ. ಕಾಟೇರ ಸಿನಿಮಾದಲ್ಲಿ ಕೂಡ ದರ್ಶನ್ ಅವರ ಇದರ ಮೇರೆಗೆ ಅವರಿಗೆ ಅವಕಾಶ ಕೊಟ್ಟಿತ್ತು ಅಂತ ಹೇಳಲಾಗ್ತದೆ. ಅದೇ ಕಾರಣಕ್ಕೆ ಹಿರಿಯ ಕಲಾವಿದರಿಗೆ ಮನ್ನಣೆ ಕೊಡಲಾಗ್ತದೆ ಅಂತಲೂ ಸಹ ಹೇಳ್ಬೋದು. ಹೌದು, ಇದರಿಂದ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಬಿರ್ದರವರು ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳ ಕೊರತೆಯಿಂದಾಗಿ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಏನೇ ಇರಲಿ, ಇಂಥ ನಟರಿಗೆ ಅವಕಾಶ